Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಕೂಡ ಇವತ್ತು ನಿಮ್ಗೊಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಇವತ್ತು ಕೂಡ ಒಂದು ಈಟೇಬಲ್ಸ್ ಮೇಲೆ ಲೈಕ್ ನಾವು ತಿನ್ನೋ ಆಹಾರದ ಮೇಲೆ ಯಾವುದಾದ್ರು ಲೈಕ್ ಯೂಶಲಿ ನನ್ನ ವೀಡಿಯೋಸ್ ನಾನು ಬೆನಿಫಿಟ್ಸ್ ಹೇಳ್ತಿರೋದು. ಸೊ ಇವತ್ತು ಕೂಡ ಒಂದು ಬೆನಿಫಿಟ್ನ ಹೇಳ್ತೀನಿ. ಸೊ ನಾವು ಆ ಆಹಾರ ತಿನ್ನೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಇದೆ ಅಂತ, ಓಕೆನಾ? ಸೊ ಈ ವಿಡಿಯೋ ಕೂಡ ಶಾರ್ಟ್ ಆಗಿರುತ್ತೆ, ತುಂಬ ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಹೆಲ್ತ್ ಟಿಪ್ ಏನು ಅಂತಂದರೆ, ಸೊ ಯೂಶಲಿ ನಾವು ನಮ್ಮ ಅಡುಗೆಯಲ್ಲೆಲ್ಲ ಇದನ್ನು ಬಳಸಿರ್ತೀವಿ. ಇದಿಲ್ಲದೆ ಅಡುಗೆ ಕಂಪ್ಲೀಟ್ ಆಗದೇ ಇಲ್ಲ. ಸೊ ಯಾವುದು ಅದು ಅಂತಂದರೆ, ಹೌದು, ಕರ್ಬೇವಿನ ಸೊಪ್ಪು. ಸೊ ಕರಿ ಲೀವ್. ಸೊ ಇದಿಲ್ಲ ಅಂದರೆ ನಮ್ಮ ಅಡುಗೆ ಕಂಪ್ಲೀಟ್ ಆಗೋದೇ ಇಲ್ಲ. ಅದ್ರ ಒಗ್ಗರಣೆ ಕೊಟ್ಟಾಗೇ ಅದ್ರ ಒಂಥರ ಬೇರೆ ಫ್ಲೇವರೇ ಕೊಡುತ್ತೆ ಊಟಕ್ಕೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಕರಿಬೇವು ಊಟದಲ್ಲಿ ಇದ್ದಿದ ತಕ್ಷಣ ಸಾರಲ್ಲಿ ಅಥವಾ ರೈಸ್ ಬಾತಲ್ಲೋ ಎಲ್ಲ ಯಾವುದ್ರಲ್ಲೂ ನಾವು ಕರಿಬೇವು ನೋಡಿದ ತಕ್ಷಣ ಸುಮ್ಮನೆ ಎತ್ತು ಪಕ್ಕಕ್ಕೆ ಇಡ್ತೀವಿ, ಅದು ನಾವು ತಿನ್ನೋದಿಲ್ಲ. ಸೊ ಎಷ್ಟೊಂದು ಜನ ಆ ಥರ ಮಾಡ್ತೀವಲ್ವಾ? ಸೊ ಇಟ್ಸ್ ವೆರಿ ರಾಂಗ್. ನಾವು ಕರಿಬೇವು ತಿನ್ನೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ, ಅದರಲ್ಲಿ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ, ನಿಜವಾಗ್ಲೂ ಹೇಳ್ತೀನಿ. ಸೊ ಸಮ್ ಟೈಮ್ಸ್ ನಾನು ಅದನ್ನು ಫಾಲೋ ಮಾಡ್ತಿದ್ದೆ, ಆಮೇಲೆ ಅದಾದಮೇಲೆ ನನಗೆ ಅದನ್ನು ಫಾಲೋ ಮಾಡೋದಕ್ಕಾಗಿಲ್ಲ. ಬಟ್ ಇನ್ನು ಫಾಲೋ ಮಾಡಬೇಕು ಅಂತ ಏನಂತಾರೆ ರೆಸಲ್ಯೂಷನ್ನ ತೊಗೊಳ್ತೀನಿ. ಸೊ 100% ನಾನು ಕೂಡ ಫಾಲೋ ಮಾಡಿದ್ದೀನಿ. ಸೊ ಬಿಟ್ಟಿದ್ದೆ, ಕಂಟಿನ್ಯೂ ಮಾಡ್ತೀನಿ. ಸೊ ಏನು ಫಸ್ಟ್ ಬೆನಿಫಿಟ್ ಏನು ಅಂತಂದರೆ, ಸೊ ಸಾಮಾನ್ಯವಾಗಿ ಕೂದಲು ಉದ್ರೋದಕ್ಕೆ ಇದೊಂದು ಬೆಸ್ಟ್ ಮೆಡಿಸನ್ನು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಕರಿಬೇವು ತಿನ್ನೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ಕಪ್ಪಗೂ ಆಗುತ್ತೆ. ಬಿಳಿ ಕೂದಲು ಬರೋದಕ್ಕೆ ಸ್ವಲ್ಪ ಲೈಕ್ ಏನು ಹೇಳ್ತಾರೆ, ಎಸ್ ಅಫ್ಕೋರ್ಸ್ ಏಜ್ ಆದಂಗೆ ಬಿಳಿ ಕೂದಲು ಬಂದೇ ಬರುತ್ತೆ, ಅದನ್ನು ಯಾರೂ ಸ್ಟಾಪ್ ಮಾಡೋದಕ್ಕಾಗಲ್ಲ. ಬಟ್ ಸ್ವಲ್ಪ ಪ್ರಿವೆಂಟ್ ಮಾಡುತ್ತೆ. ಸೊ ಒಂದು 5 ವರ್ಷದಲ್ಲಿ ಬರೋದು ಒಂದು ಸ್ವಲ್ಪ ಇನ್ನೊಂದು ಪುಷ್ ಮಾಡುತ್ತೆ, 1-2-3 ಇಯರ್ಸ್ ಪುಷ್ ಮಾಡುತ್ತೆ. ಸೊ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ, ಹೇರ್ ಫಾಲ್ ಆಗೋದಿಲ್ಲ. ಸೊ ಇದೆಲ್ಲ ಬೆನಿಫಿಟ್ಸ್ ನಾನು ನೋಡಿದ್ದೆ. ಆಮೇಲೆ ಅದಾದಮೇಲೆ ನನಗೆ ಮಾಡೋದಕ್ಕಾಗಿಲ್ಲ. ಬಟ್ ಸ್ಟಿಲ್ ನಾನು ಅದನ್ನು ನಾನು ಕಂಟಿನ್ಯೂ ಮಾಡಬೇಕು, ಇವಾಗ ಫಾಲೋ ಮಾಡಬೇಕು. ತುಂಬಾ ಬೆನಿಫಿಟ್ಸ್ ಇದೆ. ನಾನು ಕರಿಬೇವು ತಿನ್ನಬೇಕಾದ್ರೆ ನಾನು ಬೆನಿಫಿಟ್ಸ್ನ ನೋಡಿದ್ದೆ. ಸೊ ಅದಕ್ಕೆ ನಿಮಗೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ತುಂಬ ಕೂದಲು ಉದುರೋದಿಲ್ಲ, ಕೂದಲು ಬೆಳೆಯುತ್ತೆ. ಸೊ ಇದೊಂದು ಬೆನಿಫಿಟ್, ಓಕೆನಾ? ಸೊ ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ, ಸಾಮಾನ್ಯವಾಗಿ ನಾವು ತಿನ್ನೋ ನ್ಯಾಚುರಲ್ ಊಟದಲ್ಲಿ ಡೈಜೆಷನ್ ಇದ್ದೇ ಇರುತ್ತೆ ಅಲ್ವಾ? ಅದಕ್ಕೆ ಅದಂಥ ಒಂದು ಪವರ್ ಇರುತ್ತೆ. ಸೊ ಡೈಜೆಷನ್ ಮಾಡುವಂಥದ್ದು. ಸೊ ಇದರಲ್ಲೂ ಕೂಡ ಡೈಜೆಷನ್ ಮಾಡುವಂಥ ಪವರ್ ಇದೆ. ಸೊ ನಾವು ಏನೇ ಊಟಕ್ಕೆ ಸಾಮಾನ್ಯವಾಗಿ ಯಾಕೆ ಕರಿಬೇವು ಹಾಕ್ತೀರಿ, ಡೈಜೆಷನ್ ಆಗಲಿ ಅಂತಲೇ ಹಾಕ್ತಾರೆ, ಅದರ ಬೆನಿಫಿಟ್ ಸಿಗಲಿ ಅಂತ. ಸೊ ನಾವುಗಳದನ್ನು ತಿನ್ನೋದಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ. ಸೊ ಡೈಜೆಷನ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಏನು ಇದರ ಸ್ಪೆಷಾಲಿಟಿ ಏನು ಅಂತಂದರೆ, ಸೊ ಡಯಾಬಿಟಿಸ್ ಇರೋರ್ನು ಕರಿಬೇವನ್ನ ತಿಂದರೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಖಾಲಿ ಹೊಟ್ಟೆಲಿ ತಿನ್ನಬೇಕು, ಅವಾಗ ತುಂಬಾ ತುಂಬಾ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರ ಬೆನಿಫಿಟ್ ಇನ್ನೊಂದು ಏನು ಅಂತಂದರೆ, ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು. ಎಷ್ಟು ಒಳ್ಳೆಯದು ಅಂತಂದರೆ, ಏನಾದರೂ ಒಂದು ಸ್ವಲ್ಪ ನಮಗೇನಾದರೂ ವಿಷನ್ ಸ್ವಲ್ಪ ಏನಾದರೂ ಹಾಗೆ ಇದ್ದರೆ ಅಥವಾ ಏನಾದರೂ ನಮಗೆ ಸರಿ ಕಾಣಿಸ್ತಿಲ್ಲ ಅಂತಂದರೆ ಕರಿಬೇವು ತಿನ್ನೋದ್ರಿಂದ ಸೊ ನಮ್ಮ ಕಣ್ಣಿನ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ. ಸೊ ಅಷ್ಟು ಚೆನ್ನಾಗಿ ಬೆನಿಫಿಟ್ಸ್ ಇದೆ. ಆ್ಯಂಡ್ ಮುಖ್ಯವಾಗಿ ಯಾರಾದರೂ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೊ ನೆಕ್ಸ್ಟ್ ಟಿಪ್ ಏನು ಅಂತಂದರೆ, ಇದರಲ್ಲಿ ಬೆನಿಫಿಟ್ ಇರೋದು ಏನು ಅಂತಂದರೆ, ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ತೀವಲ್ಲ, ಅದಕ್ಕೂ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಟ್ರಸ್ಟ್ ಮೀ, ನಿಜವಾಗ್ಲೂ ಹೇಳ್ತೀನಿ, ಇದು ವರ್ಕೌಟ್ ಆಗುತ್ತೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಕರಿಬೇವಿನ ಸೊಪ್ಪು ತಿನ್ನೋದ್ರಿಂದ ನಮ್ಮ ವೆಯ್ಟು ರೆಡ್ಯೂಸ್ ಆಗುತ್ತೆ. ನಾನು ನೋಡಿದ್ದೀನಿ ಇದರಲ್ಲಿ. ಸೊ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಸೊ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕರಿಬೇವನ್ನ ತಿನ್ನಿ,
ವೆಯ್ಟ್ ಲಾಸ್ ಆಗುತ್ತೆ. ಸೊ ಇದು ನಾನು ಖುದ್ದಾಗಿ ನೋಡಿರೋವಂಥದ್ದು. ಸೊ ವೆಯ್ಟ್ ಲಾಸ್ ಆಗುತ್ತೆ, ಓಕೆನಾ. ಸೊ ಇಷ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು ಇವತ್ತು. ಸೊ ಇದೆಲ್ಲ ಅಳವಡಿಸ್ಕೊಳ್ಳಿ, ನೀವು ಇಂಪ್ಲಿಮೆಂಟ್ ಮಾಡಿ, ನಿಮ್ಗೆ ರಿಸಲ್ಟ್ ಬರ್ತಿದೆಯಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾವು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.